ಮೊದಲನೇ ಸುದ್ದಿ ಇರುವಂತದ್ದು BY ವಿಜೇಂದ್ರ ಅವರಿಗೆ ಈಗ MLC ಟಿಕೆಟ್ಸ್ ಕೈ ತಪ್ಪುತ್ತಾ? ಹಾಗೆಯೇ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆಗೆ ಕಣಕ್ಕಿಳಿಯೋದಿಲ್ವಾ? ಮೂರನೇ ಅಭ್ಯರ್ಥಿಯನ್ನ ಹಾಕೋದ್ರ ಮೂಲಕವಾಗಿ 3 ಸ್ಥಾನ ಗೆಲ್ಲೋದ್ರ ಕಡೆಗೆ ಬಿಜೆಪಿ ಹೊರಡುತ್ತಾ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂತದ್ದು ರಾಜ್ಯಸಭೆಯ 4 ಸ್ಥಾನಗಳಲ್ಲಿ 1 ಸ್ಥಾನಕ್ಕೆ ಬಹಳ ದೊಡ್ಡ ಪೈಪೋಟಿ ಶುರುವಾಗಿದೆ. ಕುಪೇಂದ್ರ ರೆಡ್ಡಿಯಿಂದ ತೆರವಾದಂತಹ ಸ್ಥಾನಕ್ಕೆ JDS ನಿಂದ ಯಾರಿಗೆ ಟಿಕೆಟ್, ಹಾಗೆಯೇ ರಾಮಮೂರ್ತಿ ಅವರನ್ನ 3ನೇ ಅಭ್ಯರ್ಥಿಯಾಗಿ ಮಾಡುತ್ತಾ ಬಿಜೆಪಿ, ಹಾಗೆ 2ನೇ ಅಭ್ಯರ್ಥಿಯನ್ನ ಹಾಕೋದ್ರ ಮೂಲಕ ಕಾಂಗ್ರೆಸ್ ಹೊಸ ಆಟವನ್ನು ಆಡುತ್ತಾ ಅನ್ನುವಂತಹ ಸುದ್ದಿ ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂತದ್ದು ರಾಜ್ಯದಲ್ಲಿರುವ ಪಠ್ಯ ಪುಸ್ತಕದ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರು ಹಿಂದೆ ಮಾಡಿದಂತಹ ಒಂದು ಪೋಸ್ಟ್, ಆ ಪೋಸ್ಟ್ನಲ್ಲಿ ಅವರು ನಾಡಗೀತೆಗೆ ಅವಹೇಳನ ಮಾಡುವಂತಹ ಕವನ ಅದನ್ನು ಶೇರ್ ಮಾಡ್ಕೊಂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಿತ್ತು ಹಾಕಬೇಕು ಅನ್ನುವಂತಹ ಒತ್ತಾಯವು ಕೂಡ ಬಂದಿದೆ. ಕುವೆಂಪು ಅವರ ಬಗ್ಗೆ ಅವಹೇಳನಕಾರಿ ಪಠ್ಯವನ್ನು ಸೇರಿಸಲಾಗಿದೆ ಅನ್ನುವಂಥ ಅಂಶ ಇದೆ. ಅದು ಯಾರು, ಯಾವಾಗ, ಯಾಕೆ ಸೇರಿಸಿದ್ರು ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆ ಗಮನಿಸೋಣ. ಬಹಳ ಮುಖ್ಯವಾಗಿ ಈಗಾಗಲೇ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಟಿಕೆಟ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಒಂದು ಅಂಶ ಈಗ ಗೊತ್ತಾಗ್ತಾ ಇರುವಂತದ್ದು. ರಾಜ್ಯದಿಂದ ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಅವರು ಕಣಕ್ಕಿಳಿಯೋದಿಲ್ವಾ? ನಿರ್ಮಲಾ ಅವರನ್ನ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡುವಂತಹ ಪ್ಲಾನ್ ನಡೀತಾ ಇದೆಯಾ ಅಂತ ಹೇಳಿ, ಯಾಕಂದ್ರೆ ಇದು ಕಡೆ ಕ್ಷಣದಲ್ಲಿ ಬದಲಾವಣೆಗಳು ಆಗಬಹುದು ಅನ್ನುವಂತಹ ಮಾತು ರಾಜ್ಯ ಬಿಜೆಪಿಯಿಂದ ಕೇಳಿ ಬರ್ತಾ ಇದೆ. ರಾಜ್ಯದಿಂದ ಸೀತಾರಾಮನ್ ಅವರ ಬದಲಿಗೆ ಬೇರೆಯವರಿಗೆ ಮಣೆ ಹಾಕುವಂತಹ ಸಾಧ್ಯತೆಯು ಕೂಡ ಕಂಡು ಬರ್ತಾ ಇರುವಂತದ್ದು. ಹಾಗೆಯೇ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ BY ವಿಜೇಂದ್ರ ಅವರ ಹೆಸರನ್ನ ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿತ್ತು. ಆದರೆ BY ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ. ವಿಜೇಂದ್ರ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ಖಾತ್ರಿ ಇಲ್ಲ ಅನ್ನುವಂಥದ್ದು ಕೂಡ ಈಗಿರುವಂತಹ ಮಾಹಿತಿ. ರಾಜ್ಯ ಕೋರ್ ಕಮಿಟಿ ವಿಜೇಂದ್ರ ಅವರ ಹೆಸರನ್ನ ಶಿಫಾರಸು ಮಾಡಿತ್ತು. BSY ಅವರ ಒತ್ತಾಸೆಯಂತೆ ಇವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ವಿಜೇಂದ್ರ ಅವರಿಗೆ MLC ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ಒಂದು ಮಾಹಿತಿಯು ಕೂಡ ಬಿಜೆಪಿಯಿಂದ ಸಿಗ್ತಾ ಇರುವಂತದ್ದು. ಬಿಜೆಪಿ ಆಂತರಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಿರ್ಮಲಾ ಅವರು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಾರೆ, ವಿಜೇಂದ್ರ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು. ಯಾಕೆ, ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರ್ನಾಟಕದಿಂದಲೇ ಒಬ್ಬರ ಹೆಸರನ್ನ ಮಾತ್ರ ಶಿಫಾರಸು ಮಾಡುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತು. ಆದ್ರೆ ಯಾಕೀಗ ಕಡೆ ಕ್ಷಣದಲ್ಲಿ ಅವರು ಬೇರೆ ಕಡೆಗೆ ಶಿಫ್ಟ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು? ಹರಿಪ್ರಸಾದ್, ನಿರ್ಮಲಾ ಸೀತಾರಾಮನ್ ಅವರನ್ನ ಏಕೈಕ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕನ್ನುವಂತಹ ಒಂದು ಸೂಚನೆಯನ್ನ ರಾಜ್ಯ ನಾಯಕರಿಗೆ ಹೈಕಮಾಂಡೇ ಕೊಟ್ಟಿತ್ತು. ಹೀಗಾಗಿ ಅವರದ ಒಂದೇ ಹೆಸರನ್ನು ರಾಜ್ಯಸಭೆಗೆ ಹೈಕಮಾಂಡ್ನ ಸೂಚನೆಯಂತೆ ಕೋರ್ ಕಮಿಟಿ ಶಿಫಾರಸನ್ನು ಮಾಡಿತ್ತು. ಆದರೆ ಶಿಫಾರಸು ಮಾಡಿದ ಬಳಿಕ ರಾಜ್ಯದಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ವಿಪಕ್ಷ ಕಾಂಗ್ರೆಸ್ ನಿರ್ಮಲಾ ಸೀತಾರಾಮನ್ ಅವರನ್ನ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಬಿಜೆಪಿಯ ನಿಲುವನ್ನ ಪ್ರಶ್ನೆ ಮಾಡಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಮಟ್ಟದಲ್ಲಿ ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಕ್ಯಾಂಪೇನ್ ರೀತಿಯಲ್ಲಿ ಈ ಪ್ರಶ್ನೆಗಳು ಕೂಡ ಸಾಗಿತ್ತು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ವಿಚಾರದಲ್ಲಿ ಈಗ ಬಿಜೆಪಿ ಮರುಚಿಂತನೆಯನ್ನ ಮಾಡ್ತಿದೆ ಅನ್ನುವಂತಹ ಮಾಹಿತಿಗಳು ಬಿಜೆಪಿ ಮೂಲದಿಂದ ಲಭ್ಯವಾಗ್ತಾ ಇದೆ. ಇವತ್ತು ಸಂಜೆ ವೇಳೆಗೆ ದೆಹಲಿಯಲ್ಲಿ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ನಡೆಯುತ್ತಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಈ ಮಾಹಿತಿಯಲ್ಲಿ ಸಭೆಯಲ್ಲಿ ಚರ್ಚೆ ಆಗ್ತಿರುವಂತಹ ಪ್ರಕಾರವಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಕರ್ನಾಟಕದಿಂದ ಬದಲಾಗಿ ಬೇರೆ ರಾಜ್ಯದಿಂದ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ವರಿಷ್ಠರು ಚಿಂತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಪ್ರದೇಶ ಅಥವಾ ಬಿಹಾರದಿಂದ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದರೆ ಇನ್ನೂ ಕೂಡ ಅದು ಖಚಿತ ಆಗಿಲ್ಲ. ಯಾಕೆಂದ್ರೆ ರಾಜ್ಯಸಭೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ 26ನೇ ತಾರೀಕಿನ ಬಳಿಕ, ಅಂದ್ರೆ ಈ ತಿಂಗಳ 26ನೇ ತಾರೀಕಿನ ಬಳಿಕ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬಿಜೆಪಿ ಮೂಲದಿಂದ ಸಿಗ್ತಾ ಇದೆ. ಹೀಗಾಗಿ ಈಗ ನಡೆದಿರುವಂತಹ ಸದ್ಯಕ್ಕಿರುವಂತಹ ಒಂದು ಮಾಹಿತಿಗಳ ಪ್ರಕಾರವಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಕರ್ನಾಟಕದ ಬದಲಾಗಿ ಬೇರೆ ರಾಜ್ಯದಿಂದ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಹರಿಪ್ರಸಾದ್, ಹಾಗೇನೆ ವಿಜೇಂದ್ರ ಅವರ ವಿಚಾರದಲ್ಲಿ ಯಾಕೆ ಅವರಿಗೆ MLC ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರುವಂತದ್ದು ಕಿರಣ್? ಹರಿಪ್ರಸಾದ್, ವಿಜೇಂದ್ರ ವಿಚಾರದಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರದಲ್ಲಿ ದೊಡ್ಡ ಕುತೂಹಲ ಇದೆ. ಯಾಕೆಂದ್ರೆ ವಿಜೇಂದ್ರ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ವಿಚಾರದಲ್ಲಿ ಆಗುವಂತಹ ನಿರ್ಧಾರ ಏನಿದೆ ಅದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರ ಪಾಲುದಾರಿಕೆ ಪಕ್ಷದ ಜೊತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ವಿಜೇಂದ್ರ ಅವರನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೇ ಅವರನ್ನ ಬಳಸಿಕೊಳ್ಬೇಕು ಅನ್ನುವಂಥ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಚರ್ಚೆಯನ್ನ ಮಾಡ್ತಿದೆ ಅನ್ನುವಂಥದ್ದು ಸಿಗ್ತಿರುವಂತಹ ಮಾಹಿತಿ. ಯಾಕೆಂದ್ರೆ ಪಕ್ಷದ ವರಿಷ್ಠರು ಮತ್ತು ರಾಜ್ಯ ನಾಯಕರು ಹೇಳ್ತಿರುವಂತಹ ಪ್ರಕಾರವಾಗಿ ವಿಜೇಂದ್ರ ಅವರಿಗೆ ಒಂದಷ್ಟು ಸಂಘಟನಾ ಸಾಮರ್ಥ್ಯ ಇದೆ. ಅಂದ್ರೆ ಬಿಜೆಪಿಯ ನಾಯಕರು ಹೇಳುವಂತ ಪ್ರಕಾರವಾಗಿ ವಿಜೇಂದ್ರ ಒಂದು ರೀತಿಯ ಚತುರಂಗ ಬಲವನ್ನ ಹೊಂದಿದ್ದಾರೆ ಅನ್ನುವಂತ ಒಂದು ಮಾತನ್ನೇ ಅವರು ಹೇಳ್ತಿದ್ದಾರೆ. ಅಂದ್ರೆ ಸಂಘಟನಾ ಸಾಮರ್ಥ್ಯ ಇದೆ, ಜಾತಿಯ ಬೆಂಬಲ ಇದೆ, ಹಣಬಲವೂ ಕೂಡ ಇದೆ ಮತ್ತು ಒಂದಷ್ಟು ವರ್ಚಸ್ಸು ಕೂಡ ಇದೆ ಅನ್ನುವಂತ ಒಂದು ವಿಚಾರ. ಮತ್ತು ಯಡಿಯೂರಪ್ಪನವರ ಮಟ್ಟಕ್ಕೆ ವಿಜೇಂದ್ರ ಕೂಡ ರಾಜಕಾರಣವನ್ನೇ ಮಾಡೋದಾದ್ರೆ ಇನ್ನು ಕನಿಷ್ಠ 30 ರಿಂದ 35 ವರ್ಷಗಳ ಕಾಲ ಅವರಿಗೆ ವಯಸ್ಸು ಕೂಡ ಇದೆ. ಹೀಗಾಗಿ ವಿಧಾನ ಪರಿಷತ್ಗೆ ಅವ್ರನ್ನ ಆಯ್ಕೆ ಮಾಡುವಂತ ಬದಲಾಗಿ ವಿಧಾನಸಭೆಗೆ ಅವ್ರನ್ನ ಆಯ್ಕೆ ಮಾಡಿ ಬಿಜೆಪಿಗೆ ಒಂದಷ್ಟು ಅನುಕೂಲಕರವಾಗುವಂತಹ ಒಂದು ಕ್ಷೇತ್ರದಿಂದ ಅವ್ರನ್ನ ಸ್ಪರ್ಧಿಸುವಂತೆ ಮಾಡಿ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ
ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಚರ್ಚೆ ಮುಖಾಂತರವಾಗಿ ವಿಜಯೇಂದ್ರ ಅವರಿಗೆ ಪರಿಷತ್ ಬೇಡ ಅನ್ನುವಂತ ಚರ್ಚೆನ ಮಾಡ್ತಾ ಇರುವಂತದ್ದು. ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಒಟ್ಟು 4 ಸ್ಥಾನಗಳಿವೆ. ಈ 4 ಸ್ಥಾನಗಳಲ್ಲಿ 3 ಸ್ಥಾನಗಳು 2 ಬಿಜೆಪಿ ಗೆಲ್ಲುತ್ತೆ, ಅದು ಸಂಖ್ಯಾಬಲ ಅಷ್ಟಿದೆ. 1 ಸ್ಥಾನ ಕಾಂಗ್ರೆಸ್ ಪಾಲಾಗುತ್ತೆ. ಆದರೆ ಇನ್ನೊಂದು ಸ್ಥಾನಕ್ಕಾಗಿ 3 ಪಕ್ಷಗಳ ನಡುವೆ ಬಹಳ ದೊಡ್ಡದಾದಂತಹ ಫೈಟ್ ನಡೀತಿದೆ. ಯಾಕೆ, ಯಾವ ಸ್ವರೂಪದ ಲೆಕ್ಕಾಚಾರ, ವರದಿ ತೋರಿಸಿ ನೋಡಿ. ರಾಜ್ಯಸಭೆ ಚುನಾವಣೆಯಲ್ಲಿ 3 ಪಕ್ಷಗಳು 1 ಸ್ಥಾನಕ್ಕಾಗಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಈಗಾಗಲೇ ಶಾಸಕರ ಬಲದ ಆಧಾರದಲ್ಲಿ ಬಿಜೆಪಿ 2 ಸ್ಥಾನ ಗೆಲ್ಲುವುದು ನಿಶ್ಚಿತ. 1 ಸ್ಥಾನವನ್ನ ಕಾಂಗ್ರೆಸ್ ಕೂಡ ಗೆಲ್ಲಲಿದೆ. ಆದರೆ 4ನೇ ಸ್ಥಾನ ಯಾರ ಪಾಲು ಎನ್ನುವ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಇದಕ್ಕೆ ಕಾರಣ ಗೆಲ್ಲಲು ಬೇಕಿರುವ 45 ಸ್ಥಾನಗಳು ಯಾರ ಕೈಯಲ್ಲೂ ಇಲ್ಲ. ಹೀಗಾಗಿ ಉಳಿಕೆ ಮತಗಳೇ ಇಲ್ಲಿ ನಿರ್ಣಾಯಕ. ಕುಪೇಂದ್ರ ರೆಡ್ಡಿಯಿಂದ ತೆರವಾದ ಸ್ಥಾನಕ್ಕೆ ಜೆಡಿಎಸ್ ಟಿಕೆಟ್ ಯಾರಿಗೆ? ಈಗಾಗಲೇ ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ರಾಜ್ಯಸಭೆ ಸದಸ್ಯರಾಗಿ 6 ವರ್ಷ ಪೂರೈಸಿದ್ದಾರೆ. ರಾಜ್ಯಸಭೆಗೆ ಪುನರಾಯ್ಕೆಯನ್ನ ಕುಪೇಂದ್ರ ರೆಡ್ಡಿ ಬಯಸಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಅವರನ್ನ ರಾಜ್ಯಸಭೆಗೆ ಕಳಿಸುವಷ್ಟು ಶಕ್ತಿ ದಳಪತಿಗಳಿಗಿಲ್ಲ. ಜೆಡಿಎಸ್ ಬಳಿ ಇರುವ 32 ಮತಗಳಿಗೆ ಇನ್ನೂ ಕನಿಷ್ಠ 13 ಶಾಸಕರ ಬೆಂಬಲ ಅತ್ಯಗತ್ಯ. ಸದ್ಯ ಜೆಡಿಎಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನು ಗಮನಿಸಿದರೆ ಪಕ್ಷದ ಅಭ್ಯರ್ಥಿ ಪರ ಎಲ್ಲಾ 32 ಶಾಸಕರು ಮತ ಹಾಕುತ್ತಾರೆ ಎಂಬುದು ಖಾತ್ರಿಯಿಲ್ಲ. ಹಿಂದೆಯೂ ಜೆಡಿಎಸ್ನ ಶಾಸಕರು ಕ್ರಾಸ್ ವೋಟ್ ಮಾಡಿರುವ ಇತಿಹಾಸವಿದೆ. ಈಗ ಅದೇ ಪುನರಾವರ್ತನೆಯಾಗುವ ಭೀತಿ ಇರುವುದರಿಂದಲೇ ಜೆಡಿಎಸ್ ನಾಯಕರು ಇನ್ನೂ ಟಿಕೆಟ್ ಅಂತಿಮಗೊಳಿಸುವ ಸಾಹಸಕ್ಕೆ ಮುಂದಾಗಿಲ್ಲ. ರಾಜೀನಾಮೆ ಕೊಟ್ಟು ಬಂದಿದ್ದ ಕೆಸಿ ರಾಮಮೂರ್ತಿ ಬಿಜೆಪಿಯ 3ನೇ ಅಭ್ಯರ್ಥಿ. 2016ರಲ್ಲಿ ನಡೆದಿದ್ದ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕೆಸಿ ರಾಮಮೂರ್ತಿ 3ನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಗ ಜೆಡಿಎಸ್ನ 7 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸಿದರು. ಆದರೆ ಕೆಸಿ ರಾಮಮೂರ್ತಿ ಕಾಂಗ್ರೆಸ್ನ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಬಿಜೆಪಿ ಸೇರಿ ರಾಜ್ಯಸಭೆಗೆ ಬೈ ಎಲೆಕ್ಷನ್ನಲ್ಲಿ ಪುನರಾಯ್ಕೆಯಾಗಿದ್ದರು. ಹಾಗಿದ್ದರೂ ಈಗಿನ ಚುನಾವಣೆಯಲ್ಲಿ ಮೊದಲೆರಡು ಅಭ್ಯರ್ಥಿಗಳ ಸಾಲಿನಲ್ಲಿ ಕೆಸಿ ರಾಮಮೂರ್ತಿ ಹೆಸರು ಅಷ್ಟಾಗಿ ಕಂಡುಬರುತ್ತಿಲ್ಲ. ರಾಮಮೂರ್ತಿಯವರನ್ನ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ತನ್ನಲ್ಲಿರುವ 28 ಹೆಚ್ಚುವರಿ ಮತಗಳನ್ನ ಬಳಸಿ ಸಿಕ್ಕರೆ ಮತ್ತೊಂದು ಸೀಟು ಎಂಬ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗುವ ಸಾಧ್ಯತೆ ಕಂಡುಬರುತ್ತಿದೆ. 2ನೇ ಅಭ್ಯರ್ಥಿ ಹಾಕಿ ಶಾಕ್ ಕೊಡುತ್ತಾ ಕಾಂಗ್ರೆಸ್ ಸ್ವಂತ ಶಕ್ತಿಯಲ್ಲಿ 1 ಸ್ಥಾನ ಗೆದ್ದ ಮೇಲೂ 24 ಸೀಟುಗಳು ಹೆಚ್ಚುವರಿಯಾಗಿ ಉಳಿದಿವೆ. ಕಡೇ ಕ್ಷಣದಲ್ಲಿ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಒಂದು ಆಟ ಆಡೋಣ ಎಂಬ ಲೆಕ್ಕಾಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ. ಇದನ್ನ ದೆಹಲಿಗೆ ಹೋಗಿ ಹೈಕಮಾಂಡ್ಗೂ ಹೇಳಿ ಬಂದಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕಿ 5-6 ಮತಗಳನ್ನ ಬೇರೆ ಪಕ್ಷದ ಬುಟ್ಟಿಯಿಂದ ಎತ್ತುವಲ್ಲಿ ಯಶಸ್ವಿಯಾದರೆ ರಾಜ್ಯಸಭೆ ಚುನಾವಣೆಗೆ ಮತ್ತಷ್ಟು ರಂಗೇರುವುದು ನಿಶ್ಚಿತ. ಸುನಿಲ್ ಮತ್ತು ಕಿರಣ್ ಹನಿಯಡ್ಕ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ನಮ್ಮ ನಾಡಗೀತೆಯನ್ನು ನಾವೆಲ್ಲರೂ ಕೂಡ ತುಂಬಾ ಗೌರವಿಸ್ತೀವಿ. ಯಾಕಂದರೆ ಅದು ನಾಡಿನ ಗೌರವದ ಪ್ರತೀಕ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಈ ಕವನವನ್ನು ತಿರುಚಿ ಆ ಒಂದು ಕವನವನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಜಯ ಭಾರತ ಜನನೀಯ ತನುಜಾತೆ ಅನ್ನುವಂತಹ ಸಾಲುಗಳ ಬದಲಿಗೆ ಒಂದು ಪಕ್ಷದ ಹೆಸರನ್ನು ಉಲ್ಲೇಖ ಮಾಡಿರುವಂತಹ ಸಾಲುಗಳನ್ನು ಶೇರ್ ಮಾಡಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು ತಮ್ಮ ಪೋಸ್ಟ್ನಲ್ಲಿ ಈ ಹಿಂದೆ. ಅದನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಟ್ವೀಟ್ ಮೂಲಕವಾಗಿ ದಾಳಿ ನಡೆಸಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಇಂತಹ ಅವಹೇಳನಕಾರಿಯಾದಂತಹ ಕವನಗಳನ್ನು ಇವರು ಶೇರ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಕುವೆಂಪು ಅವರ ಸುತ್ತಲೇ ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ ಪಠ್ಯಪುಸ್ತಕದಲ್ಲಿ ಅನ್ನುವಂತಹ ವಿಚಾರವೂ ಕೂಡ ಇವತ್ತು ಚರ್ಚೆಗೆ ಬಂದಿತ್ತು. ಆದರೆ ವಾಸ್ತವವಾಗಿ ಇದು ಯಾರ ಕಾಲದಲ್ಲಿ ಆಗಿದ್ದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈಗಿನ ಪಠ್ಯಪುಸ್ತಕ ಸಮಿತಿ ಮಾಡಿರೋದಾ, ಹಿಂದಿನ ಪಠ್ಯಪುಸ್ತಕ ಸಮಿತಿ ಮಾಡಿರುವಂಥದ್ದು? ಅದಕ್ಕೂ ಕೂಡ ಉತ್ತರ ಈ ವರದಿಯಲ್ಲಿದೆ. ರಾಜ್ಯದ ಪಠ್ಯಪುಸ್ತಕಗಳ ಪರಿಷ್ಕರಣೆ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗುತ್ತಿದೆ. ಈಗಾಗಲೇ ಹೆಡ್ಗೇವಾರ್ ಪಠ್ಯ ಸೇರ್ಪಡೆ, ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಪಠ್ಯವನ್ನ ಪಾಠದಿಂದ ಕೈಬಿಡಲಾಗಿದೆ ಎಂಬ ವಿಷಯಗಳು ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದವು. ಈಗ ಅದನ್ನು ಮೀರಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹಿಂದೆ ಶೇರ್ ಮಾಡಿದ್ದ ಒಂದು ಪೋಸ್ಟ್ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಇದರಲ್ಲಿ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯನ್ನ ಅವಹೇಳನ ಮಾಡಲಾಗಿದೆ.
ವಾಟ್ಸ್ಆಪ್ನಲ್ಲಿ ಬಂದಿದ್ದ ಮೆಸೇಜ್ ಶೇರ್ ಮಾಡಿಕೊಂಡಿರುವುದಾಗಿ ಅದರಲ್ಲಿ ರೋಹಿತ್ ಚಕ್ರತೀರ್ಥ ಬರೆದುಕೊಂಡಿದ್ದರು. ಈಗ ಅದನ್ನೇ ಉಲ್ಲೇಖ ಮಾಡಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಇಂಥವರನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು ಎಂದು ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ. ಇದರ ನಡುವೆ ರಾಷ್ಟ್ರಕವಿ ಕುವೆಂಪು ಅವರನ್ನ ಪರಿಚಯಿಸುವ ಪಠ್ಯದಲ್ಲಿ ಅನೇಕರ ಪ್ರೋತ್ಸಾಹದಿಂದ ಇವರು ಮುಂದೆ ಪ್ರಖ್ಯಾತ ಕವಿ ಎನಿಸಿಕೊಂಡರು ಎಂದು ಉಲ್ಲೇಖ ಮಾಡಲಾಗಿದೆ. 4ನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಸೇರಿರುವ ಈ ಪಾಠದಲ್ಲಿ ಕುವೆಂಪು ಬಗ್ಗೆ ಹೀಗೆ ಹಗುರವಾಗಿ ಬರೆದಿರುವುದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಹಾಗಿದ್ದರೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತ್ರ ಇದು ತಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಕೆಲಸವಲ್ಲ, ಹಿಂದೆ ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮಾಡಿದ್ದ ಪಾಠದಲ್ಲೇ ಈ ಅಂಶವಿತ್ತು ಎಂದಿದ್ದಾರೆ. ಕುವೆಂಪು ಬಗ್ಗೆ ಹಳೆ ಬುಕ್ಕಲ್ಲಿ ಅವ್ರ ಬುಕ್ಕಲ್ಲಿ ಏನಿದೆಯೋ ಅದೇ ಇದೆ, ಒಂದೇ ಒಂದು ಪದ ಪೇಜ್ ನಂಬರ್, ಯಾಕೆಂದ್ರೆ ಆ ಬುಕ್ಕೇನ ಮುಟ್ಟಿಲ್ಲ, ಪರಿಸರದ ಬುಕ್ಕೆ ಮುಟ್ಟಿಲ್ಲ. ಬೆಳಗ್ಗೆಯಿಂದ ಹೇಳುವ ಕಣ್ಕೂತ್ಯಾರು ಕುವೆಂಪುಗೆ ಅವಮಾನ ಅಂತ. ಕುವೆಂಪುಗೆ ಅವಮಾನ ಮಾಡಿದವ್ರು ಯಾರು? ಕುವೆಂಪು 2 ಇದನ್ನ ಪಠ್ಯವನ್ನ ತೆಗೆದಂಥವ್ರು ಯಾರು? ಹಿಂದಿನ ಸಮಿತಿ ತೆಗಿತು. ಯಾಕೆ ತೆಗಿತು ಎಕ್ಸ್ಪ್ಲನೇಷನ್ ಇಲ್ಲ. ಆದರೆ ನಾವು ಮತ್ತೆ ಪಠ್ಯ ಕುವೆಂಪು ಅವ್ರದ್ದು 2 ದಿನ ಹಾಕಿದ್ದೀವಿ. ರಾಮಾಯಣ ದರ್ಶನದ ಒಂದು ಟೋಟಲ್ ಚಾಪ್ಟರ್, ಯಾರು ಈ ರಾಮಾಯಣ ದರ್ಶನದಲ್ಲಿ ಈ ದೇಶದ ಸಂಸ್ಕೃತಿಯನ್ನ ಕುವೆಂಪು ಅವರು ಹೇಳೋಕೆ ಪ್ರಯತ್ನ ಮಾಡಿದ್ರು, ಆ ಚಾಪ್ಟರೇ ಇಲ್ಲ. ಏನ್ ಮಾಡಕ್ ಹೊರಟಿದ್ದಾರೆ ಈ ದೇಶದಲ್ಲಿ ಸಾಹಿತ್ಯ? ಇದು ಇವರೊಂದಷ್ಟು ಜನ ಸೇರ್ಕೊಂಡು ಸೋಕಾಲ್ಡ್ ಅವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಶಿಕ್ಷಣ ತಜ್ಞ, ನನ್ ಬಿಟ್ರು ಇಲ್ಲ. ಹೀಗೆ ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಪರಿಷ್ಕರಣೆಗಳು ಹಲವು ವಿವಾದಕ್ಕೆ ಕಾರಣವಾಗುತ್ತಲೇ ಇವೆ. ಇದೇನೇ ಇದ್ದರೂ ಹಿಂದೆ ರೋಹಿತ್ ಚಕ್ರತೀರ್ಥ ನಾಡಗೀತೆಯನ್ನ ಅವಹೇಳನ ಮಾಡುವ ವಾಟ್ಸಪ್ ಮೆಸೇಜ್ ಶೇರ್ ಮಾಡಿರುವುದನ್ನ ಕಂಡರೆ ಇವರಿಗೆ ನಮ್ಮ ನಾಡಗೀತೆಯ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವಿನಯ್ ಜೊತೆ ಪ್ರಮೋದ್, TV9 ಬೆಂಗಳೂರು.